ಚಿಂತೆ ಚಿಂತೆಗೆ ಕಾರಣ ಏನು? ನನ್ನ ಮುಖದಲ್ಲಿ ನಿಮಗೆ ಅದು ಕಾಣ್ತಾ ಉಂಟು. ನನ್ನ ಮುಖದಲ್ಲಿ ಎಂತ ಕಾಣ್ತಾ ಉಂಟು? ಇದು ಕಾಣ್ತಾ ಉಂಟು. ಅದು ಕಂಡ್ರೆ ಇದು ಕಂಡ್ರೆ ಎಂದು ಏನು ಆಗ್ಬೇಕು? ನೀವು ಅದು ಇದರೊಳಗೆ ಮುಗ್ತೀರಾ ಹಾಗೆ? ಇಲ್ಲಪ್ಪ, ಇದು ಮುಗ್ತೇನೆ. ಯಾವುದ್ರಲ್ಲಿ? ನೀ ಏನು ಹೆಚ್ಚು ಪರಿಹಾರ. ಆಹಾ, ಗುರುಗಳ ನಿಮ್ಮನ್ನು ಕರೆಯುವ ಉದ್ದೇಶ ಇಷ್ಟೇ. ಈಗಾಗಲೇ ರಾಮಸೇನೆಯೊಡನೆ ಹೋರಾಟವನ್ನು ಮಾಡುವುದಕ್ಕೆ ಮುಂದಾದ ವಿಷಯ ನನಗೂ ಒಂದು ಮುಟ್ಟಿದೆ. ದೂರದಲ್ಲಿ ಜಯವನ್ನು ಕಾಣುವುದಕ್ಕೆ ಸಾಧ್ಯವಾಗಲಿಲ್ಲ. ಸಾವನ್ನು ಜಯಿಸುವ ಉದ್ದೇಶದಿಂದಾಗಿ ಮಾರಣೋದ್ಧಾರವನ್ನು ಮಾಡಬೇಕು ಅಂತ ಭಾವಿಸಿದವನು ನಾನು. ಅದಕ್ಕೆ ಯೋಗ್ಯರೇ ಆಗಬೇಕು ಎಂಬ ಕಾರಣಕ್ಕಾಗಿ ನಿಮ್ಮನ್ನ ಬರಮಾಡಿಕೊಳ್ಳಲು. ಇದು ನನ್ನ ಬಿಟ್ಟು ಬೇರೆ ಮಾಡುವವರು ಅಲ್ಲ, ಮಾಡುವುದಕ್ಕೂ ಸಾಧ್ಯವೂ ಇಲ್ಲ. ಅಷ್ಟು ವಿದ್ಯೆ ಕಲಿಮೆ. ಹೌದಪ್ಪ, ಮಾಡ್ತೀರಾ? ಏನಾಯ್ತು ಗುರುಗಳೇ? ಚಿಂತಿಸುವಂತ ಅಗತ್ಯವೇ ಇಲ್ಲ. ಮತ್ತೆ ಮಾನಧ್ವರ ಯಾಗ ಎದುರಾಗಿ ಅಧ್ವರ ಅಂತ ಹೇಳಿದ್ರೆ ಯಾಗವೇ ಯಾಗ ಮಾಡುವ. ಅಧ್ವರ ಮಾಡುವ ಯಾಗ ಮಾಡುವ ಗುರುಗಳ ನೀವು ಆ ಯಾಗ ಮಾಡಬೇಕಾದ್ರೆ ಎದುರಾಳಿಯ ಶಕ್ತಿ ನಿನ್ನ ಶಕ್ತಿ ಇಮ್ಮಡಿ ಆಗ್ಬೇಕು. ಇಮ್ಮಡಿ ಆಗ್ಬೇಕು. ಹೌದು. ಇದಕ್ಕೆ ಸ್ವಲ್ಪ ಕನಿಷ್ಠ ಯಾಗ ಕನಿಷ್ಠ ಯಾಗ. ಕೆಲವು ಸಲಕರಣೆಗಳಲ್ಲ ವಾಮಾಚಾರ ಅದೆಲ್ಲ ಎಲ್ಲರೂ ಮಾಡುವಂಥದ್ದಲ್ಲ. ಎಲ್ಲಿಯೂ ಮಾಡ್ಲಿಕ್ಕೆ ಆಗುದಿಲ್ಲ. ವಾಮಾಚಾರ ಮಾಡ್ಲಿಕ್ಕೆ ನಿಮ್ಮಂತವರೇ ಆಗ್ಬೇಕು. ಆಡಿಸೋರಿನಂತವರೇ ಆಗ್ಬೇಕು. ಖಂಡಿತವಾಗಿ ಕೆಲವು ಸಲಕರಣೆಗಳ ಅಗತ್ಯ ಉಂಟು. ಯಾವ್ದು ಬೇಕು? 500 ಹಬ್ಬ. ಹೌದು. ಆಮೇಲೆ ಒಳ್ಳೆ ಹಾವು. ಒಳ್ಳೆ ಹಾವು. ಒಳ್ಳೆ ಹಾವು. ಒಳ್ಳೆ ಹಾವು. ಒಳ್ಳೆ ಹಾವು ಒಂದು 12. ಒಂದು ಹೈಸರು ಬಿಟ್ಟ ಕೈ ಅದು 4. ಆಮೇಲೆ ಸರ್ಪ. ಸರ್ಪ ಬೇಕಾಗಬೇಕು. ಹೊಟ್ಟೆ ತೊಳಬೇಕುಂಟ ವಿಷಪೂರಿತ ಸರ್ಪ. ಹೌದು. ಅದು ಬೇಕು. ಎಷ್ಟು? ಒಂದು 2 ಸಾಕು. ಆಮೇಲೆ ಕಪ್ಪೆ. ಕಪ್ಪೆ. ಹೌದು. ಎಷ್ಟು? ಒಂದು 400 ಗಾಂಧ ಕಪ್ಪೆ. ಒಂದು 250 ಮರಿ ಕಪ್ಪೆ. ಆಮೇಲೆ ಸೊಳ್ಳೆ. ಸೊಳ್ಳೆ. ಹೌದು. ಎಷ್ಟು? ದೊಡ್ಡ ಜಾತಿಯ ಸೊಳ್ಳೆ. ಸೊಳ್ಳೆ ಹಿಡಿಬೇಕು ಅಂತ ನಮಗೆ ತಲೆ ವಿಷಯ ಇಲ್ಲ. ನೀವು ಕುಳಿತುಕೊಂಡಲ್ಲೇ ನಾವು ನಿಂತ್ಕೊಂಡ್ರೆ ಆಯ್ತು. ಆ ಸೊಳ್ಳೆ ಆಗಲಿಕ್ಕಿಲ್ಲ, ಇನ್ನೊಬ್ಬರ ರಕ್ತ ಹಿಡಿದ ಸೊಳ್ಳೆ ಆಗಲಿಕ್ಕಿಲ್ಲ. ನಿಮ್ಮ ಸುತ್ತ ಮಿಂಗ್ ಅಂತ ತಿರ್ತಾ ಇರ್ತಾರೆ. ನನ್ನ ಸುತ್ತ ತಿರುವ ಸೊಳ್ಳೆಯನ್ನು ಯಾವ ಕಾರಣಕ್ಕೂ ಹಿಡಿಯಲಿಕ್ಕೆ ಪ್ರಯತ್ನ ಮಾಡಬೇಡ. ಅಂದ್ರೆ ನಾವು ಬದುಕುದೇ ಇಲ್ವಾ? ಕಚ್ಚಿದ ನಿನಗೆ ಅಪಾಯ ಉಂಟು. ಮಾರಕ ರೋಗಗಳು ಹೇಳಿಕಾಗುತ್ತಿಲ್ಲ. ದೊಡ್ಡ ಜಾತಿಯ ಸೊಳ್ಳೆ 1.5 ಸಾವಿರ. ಆಮೇಲೆ ಸಣ್ಣ ಜಾತಿಯ ಸೊಳ್ಳೆ. ಒಂದು ಸೊಳ್ಳೆ ಹಿಡಿಯುವಾಗ ಒಂದೊಂದು ಕೈಕಾಲು ಮುರಿಯುವಾಗ ಅಷ್ಟು ಜಾಗ್ರತೆ ವಹಿಸಿದ್ ಮಾಡಿ. ಆಮೇಲೆ ಗಜ ವ್ಯಾಘ್ರ. ಗಜ ವ್ಯಾಘ್ರ ಯಾವ್ದೆಲ್ಲ ಗೊತ್ತಾಯ್ತಾ? ಆನೆ. ಗಜ ಅಂದ್ರೆ ಆನೆಯ ಹಾಲು. ಆನೆಯ ಹಾಲು. ಆನೆ ಹಾಲು. ಮುರಿ ಹೋಗಿರ್ತಕ್ಕಲ್ಲ. ಆಮೇಲೆ ಇನ್ನು ಶ್ವಾನದ ತುಪ್ಪ. ಆಮೇಲೆ ಕರಿಬೆಕ್ಕಿನ ಬಿಳಿ ಹಾಲು ಅಗತ್ಯವೇ. ಹಾಲು ಬಿಳಿಯೇ ಇರೋದು ಬಿಡಿ. ಮತ್ತೆ 2 ಕೂರ್ಮ, 1 ಮಸಾಲೆ ತಿಳ್ಕೊಂಡೆ ನೀವು ಪ್ರಾರಂಭ ಮಾಡೋದು. ಮತ್ತು ಮಸಾಲೆ. ಹೌದು. ಆದ್ರೆ ಇಷ್ಟನ್ನು ನೀನು ಒದಗಿಸಿಕೊಡಬೇಕು. ಯೋಚನೆ ಮಾಡುವಂತ ಅಗತ್ಯವೇ. ನಾಳೆ ಯಾಗವಿರುವುದು ಪ್ರಾರಂಭವಾಗುವ ಮುಂಚಿತವಾಗಿ ನಿಮಗೆಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ. ಹಾಗಾದ್ರೆ ಯಾಗ ಮಾಡುವುದೆಲ್ಲಿ? ಮೂಲದಿ ಕುಂಬಳೆ. ಅಲ್ಲಿಗೆ ಹೋಗು. ಏನು? ಯಾರೇ ಮುಂಭಾಗದಲ್ಲಿ ಬರಲಿ, ಯಾರೇ ನಿನ್ನ ಹತ್ರ ಮಾತಾಡಲಿ, ನೀನು ಉತ್ತರ ಕೊಡಬಾರದು. ಕುಳಿತದಿಂದ ಹೇಳಬಾರದು. ಹೆದರಬಾರದು. ಹೆದರಿದ್ರೆ ಹೋಯ್ತು. ಹೌದಾ? ಹಾಗಾದ್ರೆ ತಡ ಮಾಡುವುದು ಬೇಡ. ಹೆದರಬಾರದು. ಹೆದರಿದ್ರೆ ಹೋಯ್ತು. ಯಾವ ಕಾರಣಕ್ಕೂ ಹೆದರಬೇಡಿ. ಮನಸ್ಸುಂಟು. ದಾರಿ ಖಂಡಿತ ಮಾಡಿಕೊಡ್ತೇನೆ. ಅಂತರಂಗದಿಂದ ಬಹಿರಂಗವಾಗಿ ನೀವು ಮಾಡಬೇಕು. ರಂಗೋಲಿ ಈ ಕಡೆ ಹಾಕಿದ
ಇನ್ನು ಎರಡು ಕರೆಯನ್ನು ಕೈಗಳಿಂದ ಮುಂದಕ್ಕೆ ಚಾಚಿ ತೊಂದರೆ ಏನ್ ಮಾಡುದು ಪ್ರಾರಂಭ ಮಾಡ್ತೇನೆ. ಪ್ರಶಾಂತವಾಗಿರುವಂತ ವಾತಾವರಣದಲ್ಲಿ ಕರ್ಕಶವಾಗಿರುವಂತ ನೀನು ಯಾರು ನನ್ನ ಶಿಷ್ಯರೇ? ಅಯ್ಯ ಯಾರಲ್ಲಿ ಪಾಲ್ಗೊಂಡಿದ್ದೀಯಾ? ಅಲ್ಲೇ ಕುಳಿತು. ಯಾರು ಕೂತ್ಕೊಳ್ಳೋದು? ನೀನು ಮತ್ತೆ ನಾನು ಕುಳಿತುಕೊಳ್ಳುವುದಲ್ಲ. ನೀನು ಮಾಡುತ್ತಿರುವಂತ ಯಾಗವನ್ನು ಇಲ್ಲಿಗೆ ನಿಲ್ಲಿಸು. ನಿಲ್ಲಿಸು ಅಂತ ಹೇಳಿದೆ.